ಹಲೋ ಫ್ರೆಂಡ್ಸ್, ನಮಸ್ತೆ. ಈ ದಿನ ಬಂದು ಮುಲ್ಲಂಗಿ ಸೊಪ್ಪಿಂದು ಪಲ್ಯ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಇರುತ್ತೆ. ನಾನು ಈ ದಿನ ಎರಡು ಸೇರಿಸಿ, ಸೊಪ್ಪು ಮತ್ತು ಗಡ್ಡೆ ಅಂತೀವಲ್ಲ, ಹಿಂದಿನ ಗಡ್ಡೆ, ಇವು ಎರಡು ಸೇರಿಸಿ ಪಲ್ಯ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ರು ಏನಂದರೆ ಈ ಹಿಂದಿನ ಭಾಗ ಇರುತ್ತಲ್ಲ, ಬಿಳಿ ಭಾಗ, ಅದು ಗಡ್ಡೆ ಅಂತೀವಲ್ಲ, ಅದರಿಂದ ಪಲ್ಯ ಮಾಡ್ತಾರೆ. ನಾನು ಈ ದಿನ ಎರಡು ಸೇರಿಸಿ ಪಲ್ಯ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದೇನೆಂದರೆ ಹಸಿರು ಅಂತೀವಲ್ಲ, ಈ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಹಾಗಾಗಿ ನಾನು ಎರಡು ಸೇರಿಸಿ ಈ ಒಂದು ಮುಲ್ಲಂಗಿ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ಇದು ಬಂದು ಜೋಳದ ರೊಟ್ಟಿ ಆಗಿರ್ಬೋದು, ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಮಾಡೋದು ಮತ್ತು ಇದು ಬೇಕಾಗಿರೋ ಸಾಮಾನು ನೋಡೋಣ. ಎಳೆಯದಾಗಿರುವಂಥ ಫ್ರೆಶ್ ಆಗಿರುವ ಮುಲ್ಲಂಗಿ ಸೊಪ್ಪಿಂದು ತೊಗೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ. ಇದು ಎಲ್ಲ ಒಂದು ಸೀಸನ್ನಲ್ಲಿ ಸಿಗುತ್ತೆ. ನೀವು ಯಾವ ಸೀಸನ್ನಲ್ಲಿ ಆದರೂ, ಮಳೆಗಾಲ ಆಗಿರ್ಬೋದು, ಚಳಿಗಾಲ, ಬೇಸಿಗೆ ಟೈಮ್ನಲ್ಲಿ, ಎಲ್ಲ ಟೈಮ್ನಲ್ಲಿ ಸಿಗುತ್ತೆ. ನೀವು ತೊಗೊಂಬಂದು ಸುಲಭವಾಗಿ ಮಾಡಿಕೊಳ್ಬೋದು. ಇದು ಇನ್ನೊಂದೇನೆಂದರೆ, ಈ ಒಂದು ಪಲ್ಯ ರೊಟ್ಟಿ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಪಲ್ಯ, ಮುಲ್ಲಂಗಿ ಪಲ್ಯ. ಈಗ ನೋಡಿ, ಎರಡು ಈ ಸೊಪ್ಪು ಮತ್ತು ಹಿಂದಿನ ಭಾಗ ಗಡ್ಡೆ ಅಂತೀವಲ್ಲ, ಅದು ಎರಡನ್ನ ಕಟ್ ಮಾಡ್ಕೊಳ್ಳೋಣ. ಆದಷ್ಟು ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಎಲೆ ಸ್ವಲ್ಪ ದೊಡ್ಡದಾಗಿರುತ್ತಲ್ಲ, ಈ ಥರ ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ಬರೇ ಸೊಪ್ಪಿನಿಂದ ಕೂಡ ಪಲ್ಯ ಮಾಡ್ಕೊಳ್ಬೋದು, ಇಲ್ಲ ಬರೇ ಹಿಂದಿನ ಗಡ್ಡೆ ಅಂತೀವಲ್ಲ, ಆ ಗಡ್ಡೆಲಿಂದ ಕೂಡ ಪಲ್ಯ ಮಾಡ್ಕೊಳ್ಬೋದು. ನಾನೇನಂದರೆ ಎರಡು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ. ನೀವು ಸಪ್ರೇಟಾಗಿನೂ ಮಾಡ್ಕೊಬೋದು, ಇಲ್ಲ ಈ ಥರ ಎರಡು ಮಿಕ್ಸ್ ಮಾಡಿ ಕೂಡ ನೀವು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮುಲ್ಲಂಗಿದು ಸೊಪ್ಪು. ಈ ಥರ ಕಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಈಗ ನಾನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ನೀರಿನಲ್ಲಿ ಬೇರೆ ಬೇರೆಯಾಗಿ ನಾವು ತೊಳ್ಕೊತಾ ಇದ್ದೀನಿ. ನೋಡಿ, ಈ ತೊಳೆದು ಈ ಥರ ಜಲ್ಡಿ ಅಂತಲ್ಲಿ ಅದರಲ್ಲಿ ಹಾಕ್ಕೊಂಡು ನೀರು ಇಡೋದಕ್ಕೆ ಬಿಟ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಈ ಬೆಳ್ಳುಳ್ಳಿನ ಜಜ್ಜಿಕೊಂಡಿದ್ದೀನಿ. ಒಂದು 4ರಿಂದ 5 ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ. ಆಮೇಲೆ 1 ಕಪ್ ಅಷ್ಟು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು 1 ನಿಮಿಷ ಬೇಯಿಸ್ಕೊಳ್ಳೋಣ. ಮಿಕ್ಸ್ ಮಾಡಿ 1 ನಿಮಿಷ ಆದ ನಂತರ ಈ ಬಿಳಿ ಭಾಗ ಗಡ್ಡೆ ಅಂತೀವಲ್ಲ, ಆ ಗಡ್ಡೆ ಮುಲ್ಲಂಗಿನ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಟೈಮ್ ತೊಗೊತದೆ ಬೇಯೋದಕ್ಕೆ. ಅದಕ್ಕಾಗಿ ಮೊದಲಿಗೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣ. ಪ್ಲೇಟ್ ಮುಚ್ಚಿ ಒಂದು 3 ಅಥವಾ 4 ನಿಮಿಷ ನಾವು ಬೇಯಿಸ್ಕೊಂಡ ನಂತರ ಸ್ವಲ್ಪ ಬೆಂದಿದೆ. ಈಗ ನೋಡಿ, ಬೆಂದಿದೆ. ಈಗ ಏನು ಸೊಪ್ಪು ಇರುತ್ತಲ್ಲ, ಮುಲ್ಲಂಗಿ ಸೊಪ್ಪು, ಅದು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೊಪ್ಪು ಬೇಗ ಬೇಯುತ್ತೆ, ಹಾಗಾಗಿ ನಾವು ಸ್ವಲ್ಪ ತಡವಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ಬೇಗ ಬೇಯುತ್ತೆ. ಸೊಪ್ಪು ಗಡ್ಡೆ ಆದರೆ ಸ್ವಲ್ಪ ಟೈಮ್ ತೊಗೊತದೆ, ಬಿಳಿ ಭಾಗ. ಇದು ಸೊಪ್ಪು ಬೇಗ ಬೇಯುತ್ತೆ. ಇದು ಕೂಡ ಅಷ್ಟೇ ಒಂದು 2 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕ್ತಾಯಿದ್ದೀನಿ, ಒಂದು 2 ಟೀ ಸ್ಪೂನ್ ಅಷ್ಟು. ಇದ್ರ ಜೊತೆಗೆ ಉಪ್ಪು ಕೂಡ ಇದೆ, ಹಾಗೆ ಅರಿಶಿಣದ ಪುಡಿ, ಮಸಾಲ ಪುಡಿ. ನಿಮಗೆ ಖಾರ ಅಂತಂದರೆ ಒಂದು 5ರಿಂದ 6 ಮೆಣಸಿನ್ಕಾಯಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು. ಒಂದ್ಸಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 2 ನಿಮಿಷ ಬೆಂದ ನಂತರ ಈಗ ಮುಲ್ಲಂಗಿ ಸೊಪ್ಪು ರೆಡಿಯಾಗಿದೆ. ಈಗ ಒಂದು ಶೇಂಗಾ ಪುಡಿ, ಹುರಿದಿರುವಂಥ ಶೇಂಗಾ ಪುಡಿ ಒಂದು 2-3 ಟೀ ಸ್ಪೂನ್ ಅಷ್ಟು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದರೆ ಈಗ ಮುಲ್ಲಂಗಿ ಸೊಪ್ಪಿಂದು ಪಲ್ಯ ರೆಡಿಯಾಗಿದೆ. ನೋಡಿ, ಈ ಥರ ನೀವು ಸುಲಭವಾಗಿ ಮಾಡ್ಕೊಳ್ಬೋದು. ಬಿಸಿ ಬಿಸಿ ಇದ್ದಾಗ ರೊಟ್ಟಿ ಚಪಾತಿ ಜೊತೆಗೆ ತೊಗೋಬೋದು. ಹಾಗೆ ಫ್ರೆಂಡ್ಸ್, ನನ್ನ ಒಂದು ರೆಸಿಪಿ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ಈ ರೀತಿ ಮಾಡ್ಕೊಳ್ಬೋದು. ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.